ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ ಕುಸುಮ ಬಾಲೆ ಎನ್ನುವ ಈ ಪುಸ್ತಕದ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚ್ಕೊಬೇಕಂತ ಇದ್ದೀನಿ. ಕುಸುಮ ಬಾಲೆ ಈ ಕಾದಂಬರಿಯನ್ನು ಬರೆದಿರುವವರು ಕನ್ನಡದ ಪ್ರಸಿದ್ಧ ಲೇಖಕರಲ್ಲಿ ಒಬ್ಬರಾದಂತಹ ದೇವನೂರ ಮಹಾದೇವ ಅವರು. ಕುಸುಮ ಬಾಲೆ ಕಾದಂಬರಿಯ ಕತೆ ಏನು ಅಂತ ನಾವು ನೋಡಿದ್ರೆ, ಅಕ್ಕ ಮಹಾದೇವಮ್ಮ ಗಂಡ ಸತ್ತ ಮಾರನೇ ದಿನವೇ ತನ್ನ ತವರಿಗೆ ಸೇರಿಕೊಂಡಿರ್ತಾಳೆ. ಈಗ 6 ವರ್ಷಗಳ ಬಳಿಕ ಅವಳು ತನ್ನ ಮಗುವನ್ನು ಕರೆದುಕೊಂಡು ತನ್ನ ಗಂಡನ ಮನೆಗೆ ಪಾಲನ್ನು ಕೇಳಲು ಬರ್ತಿದ್ದಾಳೆ. ಅವಳು ಆ ರೀತಿ ತನ್ನ ಗಂಡನ ಮನೆಗೆ ಬಂದಾಗ ಅಕ್ಕ ಮಹಾದೇವಮ್ಮನ ಭಾವಾದಂತಹ ಬಸಪ್ಪ ಸ್ವಾಮಿ ಹಾಗೂ ಮೈದುನನಾದಂತಹ ಸಿದ್ದೂರ ಅವಳಿಗೆ ತಮ್ಮ ಮನೆಯಲ್ಲಿ ಜಾಗ ಇಲ್ಲ ಅಂತ ಹೇಳಿ ಅವಳನ್ನು ಮನೆಯಿಂದ ಹೊರಗಡೆ ಹಾಕ್ತಾರೆ. ಅದಕ್ಕೆ ಕಾರಣ ಏನು ಅಂದರೆ, ಅಕ್ಕ ಮಹಾದೇವನ ಮಗು ಏನಿದೆ ಅದು ಗಂಡ ಸತ್ತ 12ನೇ ತಿಂಗಳಿಗೆ ಹಟ್ಟಿ ಜೀತಗಾರನಿಗೆ ಹುಟ್ಟಿದ ಮಗು ಅಂತ ಒಂದು ಅಪವಾದ ಇರುತ್ತೆ. ಆದ್ದರಿಂದ ಅಂತಹವಳಿಗೆ ನಮ್ಮ ಮನೆಯಲ್ಲಿ ಜಾಗ ಇಲ್ಲ ಅಂತ ಬಸಪ್ಪ ಸ್ವಾಮಿ ಹಾಗೂ ಸಿದ್ದೂರ ಅವಳನ್ನ ಹೊರಗಡೆ ಹಾಕ್ತಾರೆ. ಈ ಸಿದ್ದೂರ ಏನು ಮಾಡ್ತಾನಂದರೆ, ಅವಳನ್ನ ಜುಟ್ಟು ಹಿಡಿದು ಹೊರಗಡೆ ಕರ್ಕೊಂಡು ಹೋಗಿ ಒಂದು ಗೋಮಾಳ ಇರುತ್ತೆ, ಅಲ್ಲಿ ಅವಳನ್ನ ಬಿಸಾಕ್ತಾನೆ, ಅಂದರೆ ತಳ್ತಾನೆ. ಆದರೆ ಅಕ್ಕ ಮಹಾದೇವಮ್ಮ ಏನು ಮಾಡ್ತಾಳಂದರೆ, ಆ ಗೋಮಾಳವನ್ನೇ ತನ್ನ ಒಂದು ನೆಲೆಯನ್ನಾಗಿ ಮಾಡಿಕೊಂಡು ಅಲ್ಲೇ ಒಂದು ಗುಡಿಸಲು ಹಾಕ್ಕೊಂಡು ತನ್ನ ಮಗುವನ್ನು ಬೆಳೆಸ್ತಾಳೆ. ಸ್ವಲ್ಪ ಕಾಲ ಕಳೆದಂತೆ ಆ ಒಂದು ಗುಡಿಸಲು ಏನಿದೆ ಅಲ್ಲೇ ಒಂದು ಸಣ್ಣ ಹೋಟೆಲ್ ರೀತಿಯಲ್ಲಿ ಕಾಫಿ ತಿಂಡಿ ಮಾಡಿಕೊಡೋ ರೀತಿಯಲ್ಲಿ ಅವಳು ತನ್ನ ಒಂದು ಜೀವನವನ್ನು ನಡೆಸ್ತಾ ಇರ್ತಾಳೆ. ಅವಳ ಮಗನಾದಂತಹ ಯಾಡ ಅವನು ಸ್ವಲ್ಪ ಬೆಳೆದು ದೊಡ್ಡವನಾದ ಮೇಲೆ ಅವನ ಒಂದು ಸಾಮರ್ಥ್ಯದಿಂದ ಇವರು ಹಣಕಾಸು ಮಾಡಿ ಆ ಒಂದು ಗುಡಿಸಲು ಏನಿದೆ ಅದು ದೊಡ್ಡ ಮನೆಯಾಗಿ, ಈಗ ಈ ಯಾಡನ ಮಗನಾದಂತಹ ಸೋಮಪ್ಪ ಅನ್ನೋರು ಅವರು ಈ ಊರಿಗೆ ದೊಡ್ಡ ಮನುಷ್ಯರಾಗಿರ್ತಾರೆ. ಈ ಸೋಮಪ್ಪನ ಮಗಳೇ ಕುಸುಮ ಬಾಲೆ, ಅಂದರೆ ಈ ಒಂದು ಕಾದಂಬರಿಯ ಮುಖ್ಯ ಪಾತ್ರ. ಈ ಕುಸುಮ ಬಾಲೆ ಹೊಲೆಯರ ಚೆನ್ನ ಎನ್ನುವನೊಂದಿಗೆ ಒಂದು ಗುಪ್ತ ಸಂಬಂಧವನ್ನು ಇಟ್ಕೊಂಡಿರ್ತಾಳೆ, ಒಂದು ಅಫೇರ್. ಅದರಿಂದ ಅವಳಿಗೆ ಒಂದು ಮಗು ಜನಿಸುತ್ತೆ. ವಿಷಯ ಹೊರಗಡೆ ಗೊತ್ತಾದಾಗ ಅಂತಹ ಸಂದರ್ಭದಲ್ಲಿ ಚೆನ್ನನ ಕೊಲೆ ಆಗುತ್ತೆ. ಈ ಕೊಲೆಯ ಸುತ್ತ ಇವರು ಈ ಕಾದಂಬರಿಯನ್ನು ರಚಿಸಿದ್ದಾರೆ. ಈ ಕೊಲೆ ಹೇಗಾಯಿತು ಅನ್ನೋದು ಒಂದು ವಿಷಯ. ಅದರೊಂದಿಗೆ ಅಂದರೆ ಈ ಕುಸುಮ ಬಾಲೆ ಕಥೆಯೊಂದಿಗೆ ಇವರು ಈ ಹೊಲೆಯರ ಚೆನ್ನನ ಪಂಗಡವಾದಂತಹ ತೂರಮ್ಮನ ಮಗಳಾದಂತಹ ಕೆಂಪಿಯ ಕಥೆಯನ್ನು ಹೇಳ್ತಾರೆ. ಅಂದರೆ ಕೆಂಪಿಗೆ ಕಿಟ್ಟಯ್ಯನೊಂದಿಗೆ ಮದುವೆ ಆಗಿರುತ್ತೆ, ಆದರೆ ಮಕ್ಕಳಿರೋದಿಲ್ಲ. ಅದಕ್ಕೆ ಏನಕ್ಕೆ ಕಾರಣ ಅಂತ. ಆಮೇಲೆ ಅವಳಿಗೆ ಒಂದು ಮಗು ಜನಿಸುತ್ತೆ. ಆ ಮಗುವನ್ನು ಉಳಿಸಿಕೊಳ್ಳಲು ತೂರಮ್ಮ ಮಾಡುವಂತಹ ಕೆಲವು ಕೆಲಸ